ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕದಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಿನ್ನೆ ತಾನೇ RCB ಮ್ಯಾಚ್ ಗೆದ್ದಿದೆ. ಇವತ್ತು ಬೆಂಗಳೂರಿಂದ ರ್ಯಾಲಿ ಶುರು ಆಗಲಿದೆ. ನಾನೀಗಾಗಲೇ ವಿಧಾನಸೌಧ ಹತ್ರ ಇದ್ದೀನಿ, ನೋಡ್ತಾ ಇದ್ದೀರಾ. ಸೊ ಈ ಒಂದು ಕ್ಷಣ ಎಲ್ಲಾರ್ಗೂ ಖುಷಿ ತಂದ್ಕೊಟ್ಟಿದೆ. ಕರ್ನಾಟಕದಲ್ಲಿ ಕೆಲವೇ ಕ್ಷಣಗಳಲ್ಲಿ RCBಯ ರ್ಯಾಲಿ ಶುರು ಆಗುತ್ತೆ. ಸೊ ಬನ್ನಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಬನ್ನಿ ಹಾಗಾದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಗುರು, ಲಿಟ್ರಲಿ ಹೇಳ್ಬೇಕು ಅಂದ್ರೆ ಇನ್ನ ರ್ಯಾಲಿ ಶುರು ಆಗೋದಕ್ಕೆ ಬೇಜಾನ್ ಟೈಮ್ ಇದೆ. ಆದ್ರೂ ಇಲ್ಲಿ ಹೆವಿ ಜನ ಸೇರಿದ್ದಾರೆ. ಇವಾಗ ಇಲ್ಲಿ ಸೇರಿರುವ ಜನರ ಹತ್ರ ಆದಷ್ಟು ಮಾತಾಡ್ಸಕ್ಕೆ ಪ್ರಯತ್ನ ಪಡ್ತೀನಿ. ಬನ್ನಿ. ಇಂಗ್ಲಿಷ್ ಕನ್ನಡ ಕನ್ನಡ ನಾನ್ ಶುದ್ಧ ಕನ್ನಡಿಗ, ನಾನಿಲ್ಲಿ ಮಾತಾಡೋ ಭಾಷೆ ಕನ್ನಡ. ಏನಿವಾಗ ತುಂಬಾ ಖುಷಿ ಆಗುತ್ತೆ. ಏನಕ್ಕೆ ಅಂತಂದ್ರೆ ಅದು ನಾನೊಬ್ಬ ಹೇಳಬೇಕಾಗಿಲ್ಲ, ಇಡೀ ಕನ್ನಡಿಗರು ಕಾಯ್ತಾ ಇದ್ದಂತ ಒಂದು ದಿನ ಅಂತ ಹೇಳ್ಬೋದು. 18 ವರ್ಷ, ಇಟ್ಸ್ ಅ ಲಾಂಗ್ ಗ್ಯಾಪ್. ಅಂಡ್ ನಮಗೆ ಗೊತ್ತಾಗ್ತಿಲ್ಲ ಹೆಂಗ್ ಸೆಲೆಬ್ರೇಟ್ ಮಾಡಬೇಕು ಅಂತ. ಬಹುಶಃ ಎಲ್ಲ ಟೀಕೆಗಳಿಗೆ ಇವತ್ತು ಉತ್ತರ ಕೊಡುವಂತ ದಿನ ಅಂಡ್ ಉತ್ತರ ಕೊಟ್ಟಾಗಿದೆ. ಈ ಸಲ ಕಪ್ ನಮ್ದೇ ಅಂತ ಹೇಳ್ತಾ ಇದ್ವಿ, ನಮ್ದು ಅಂತ ವಿರಾಟ್ ಕೊಹ್ಲಿ ಅವರು ಹೇಳಿದ್ರು. ಅಂಡ್ ಸೆಲೆಬ್ರೇಷನ್ ಶುರು ಆಗಿದೆ ಅಷ್ಟೇ. ಥ್ಯಾಂಕ್ ಯು ಬ್ರೋ. ಇವಾಗಿನ ಸಿಚುವೇಶನ್ ಅಲ್ಲಿ ಇದು ವಿಧಾನಸೌಧದ ಮೆಟ್ರೋ ಹೇಗಿದೆ ನೋಡ್ತಾ ಇದ್ದೀರಾ. ಲಿಟ್ರಲಿ ಒಂದು ನಿಮಿಷನೂ ಕಾಲಿಡಕ್ ಜಾಗ ಇಲ್ಲ. ಇದು ಆಕ್ಚುಲಿ ಒರಿಜಿನಲ್ RCBಯ ಕ್ರೇಜ್ ಅಂದ್ರೆ. ನಿಮ್ಗೆಲ್ಲ ಗೊತ್ತಿರೋಂಗೆ RCBಯ ಕಪ್ನ ನಾವಂತೂ ಮುಟ್ಟಕ್ಕಾಗಲ್ಲ. ಆದ್ರೆ ಇಲ್ಲಿ ಒಬ್ಬ ಪುಣ್ಯಾತ್ಮ ತಮ್ಮ ಕಾರ್ನೇ ಮಾಡಿಫೈ ಮಾಡ್ಬಿಟ್ಟಿದ್ದಾರೆ ಪೂರ್ತಿ. ಪುಣ್ಯಾತ್ಮ ಅಣ್ಣ, ಏನ್ ಅನ್ನಿಸ್ತಾ ಇದೆ ಇವಾಗ ಕ್ಷಣ? ಅಣ್ಣ, ಈಗ ಏನ್ ಅನ್ನಿಸ್ತಾ ಇದೆ ಅನ್ನೋದ್ಕಿಂತ ಏನ್ ಮಾಡ್ಬೋದು. ವಿಧಾನಸೌಧದಲ್ಲಿ ಒಳಿಕವಾಗಿ ನನ್ಗೊಂದು ಅವಕಾಶ ಕೊಟ್ರೆ ನಮ್ಮ RCB ಪ್ಲೇಯರ್ ಎಲ್ಲ ತುಂಬಾ ತಪ್ಕೊಂಡ್ಬಿಟ್ಟು ಇನ್ನೊಂದೇನಂದ್ರೆ ಯಾರು ಹೋಗಕ್ಕಾಗಲ್ಲ. ನನ್ನ ಮುಖಾಂತರ ಎಲ್ಲಾ ಅಭಿಮಾನಿಗಳಿಗೂ ವಿಷಯ ತಿಳಿಸ್ತೀನಿ. ಇನ್ನು 18 ಅಲ್ಲ, ಇನ್ನು ಮುಂದಕ್ಕೆ ನಾವು ಇದು ಫಸ್ಟ್ ಕಪ್ ಅಲ್ಲ, ಇನ್ನು 3 ಕಪ್ ಹೊಡಿತೀವಿ. 2030 ನಾವೇ ಕಪ್ ಗೆಲ್ಲೋದು. ವಿರಾಟ್ ಕೊಹ್ಲಿ ಅನ್ನೋ ಒಂದು ಕಿಂಗು, ಕ್ರಿಕೆಟ್ ಲೆಜೆಂಡ್ ಇರೋವರೆಗೂ ನಾವೆಲ್ಲರೂ ಯೂತ್ ಫುಲ್ ಎಂಕರೇಜ್ ಮಾಡ್ತೀವಿ. RCB ನಮ್ದು, ಕರ್ನಾಟಕದ ರಾಜಧಾನಿ ನಮ್ದು, ಬೆಂಗಳೂರು ವಿಧಾನಸೌಧದ ಮುಂದೆ ನಿಂತಿದ್ದೀವಿ. ಈ ಸತಿ ಕಪ್ಪು ನಮ್ದೆ. RCB ಹೇಟರ್ಸ್ ಏನ್ ಹೇಳ್ತೀರಾ? RCB ಹೇಟರ್ಸ್ಗೆ ಗೆದ್ದವ್ರೆ, ಅವ್ರಿಗೆ ನಮ್ ಕಡೆಯಿಂದ ಶುಭಾಶಯ. ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಯಾಕಂದ್ರೆ 18 ವರ್ಷದಿಂದ ವನವಾಸ ಬಿದ್ದಿ ನಿನ್ನೆ ವಿಜಯ ಮಾಲೆ ಹಾಕೊಂಡಿದೀವಿ ನಾವು. ಖುಷಿ ಇಲ್ದೆ ಇರುತ್ತಾ? ಅವ್ರಿಗೂ ಜೈ. ಅಣ್ಣ, ವಿಧಾನಸೌಧದ ಮುಂದೆ ಈ ತರ ಒಂದು ಕಾರು RCBಗೋಸ್ಕರ ಇಟ್ಟಿದ್ದೀರಾ ಅಂದ್ರೆ ನಿಮ್ಮ ಮನ್ಸಲ್ಲಿ ಒಂದು ಖುಷಿ ಇರುತ್ತೆ. ಅಣ್ಣ, ನಾನು RCB ಸೀಸನ್ 1ರಿಂದನೂ ಕಾರ್ನ ರೆಡಿ ಮಾಡಿಸಿ ನಿಲ್ಸ್ಕೊಂಡಿದ್ದೆ, ಈಚೆ ತತ್ತಾ ಇರ್ಲಿಲ್ಲ. ಇವತ್ತು ತುಂಬಾ ಖುಷಿ ಆಯ್ತು. ಇನ್ನೊಂದು ದೊಡ್ಡ ಟ್ರೋಫಿ ಮೇಲಿಟ್ಟಿದ್ದೆ, ಯಾರೋ ಎತ್ಕೊಂಡು ಹೋಗ್ಬಿಟ್ಟವ್ರೆ. ಅದಕ್ಕೆ ಚಿಕ್ಕ ಟ್ರೋಫಿನ ಫಿಕ್ಸ್ ಮಾಡಿ ತಂದಿದ್ದೀನಿ. ಇದು ಏನಪ್ಪಾ ಅಂದ್ರೆ ನಾನೊಬ್ಬ ಬೆಂಗಳೂರಲ್ಲಿ 45 ವರ್ಷ ನಾನಿದ್ದೆ. ನಮ್ಮ 18ನೇ ವರ್ಷಕ್ಕೆ ನಮ್ಮ ವನವಾಸ ಮುಗ್ದು ಇವತ್ತು ಟ್ರೋಫಿ ಗೆದ್ದವ್ರೆ ಅಂದ್ರೆ ನನ್ನಷ್ಟು ಖುಷಿ ಇನ್ಯಾರಿಗೂ ಇಲ್ಲ. RCBಗೋಸ್ಕರ ಈ ಕಾರು ಪ್ಲೇಯರ್ ಬಂತು ಅಂದ್ರೆ 16 ಜನ ಇದ್ರ ಮೇಲೆ ಕುಂಡಿಸ್ಕೊಂಡು ಹೋಗ್ತೀನಿ. ಆ ಜೋಶ ಇತ್ತು ನನ್ಗೆ. ಓಕೆ, ಥ್ಯಾಂಕ್ ಯು. ಅಕ್ಕ, 18 ಇಯರ್ಸ್ ಆದ್ಮೇಲೆ RCB ಗೆದ್ದಿದೆ, ಏನ್ ಅನ್ಸ್ತಾ ಇದೆ ಅಕ್ಕ? ನಂಗಿನ್ ಲೈಫ್ ಅಲ್ಲಿ ಏನು ಬೇಡ ಅನ್ಸ್ತಿದೆ. ಸಾಕು, ನನ್ನ ಲೈಫ್ ನಾಳೆ ಸತ್ರನೂ ಪರವಾಗಿಲ್ಲ ಅನ್ಸ್ತಾ ಇದೆ. ರಿಯಲಿ ಇದಕ್ಕೊಂದೇ ನಾನು ಇಷ್ಟು ವರ್ಷ ವೇಟ್ ಮಾಡಿದ್ದು. ಎವ್ರಿ ಇಯರ್ ವಿ cried like anything after every losing match. Every year I cried. Now it's over. We cried in happy this time. ತುಂಬಾ ಖುಷಿಯಲ್ಲಿ ಆಗ್ತಿದ್ದು ಫಸ್ಟ್ ಟೈಮ್. ತುಂಬಾ ಖುಷಿ. ನಾನು ಸ್ಟೋರ್ ಕ್ಲೋಸ್ ಮಾಡಿದ್ದೀನಿ, ನಿನ್ನೆನೂ ಸ್ಟೋರ್ ಕ್ಲೋಸ್ ಮಾಡಿದ್ದೀನಿ. ನಿನ್ನೆಲ್ಲ ಉಪವಾಸ ಇದ್ದೆ ನಾನು ಇದಕ್ಕೋಸ್ಕರ ಮ್ಯಾಚ್ ಗೆಲ್ಲಿ ಅಂತ. ವಿ ಒನ್. ನಂಗೆ ಇನ್ನೇನು ಬೇಡ, ಏನು ಬೇಕಾಗಿಲ್ಲ ಲೈಫಲ್ಲಿ. ಅಷ್ಟು ಖುಷಿ ಇದೆ, ಹೇಳಕ್ ಆಗಲ್ಲ ಆ ಖುಷಿನ. ಬ್ರೋ, ನಿಮ್ಗೆ ಏನ್ ಅನ್ಸ್ತದೆ ಬ್ರೋ? ಏನ್ ಹೇಳಿ, ಬೆಳಿಗ್ಗೆಯಿಂದ ಏನು ಬರ್ತಾ ಇಲ್ಲ, ಎಲ್ಲಾ ಕಡೆನೂ ಜಾಮ್ ಆಗ್ಬಿಟ್ಟಿದೆ. ಈ ಖುಷಿಗೆ ಏನಿಲ್ಲ ಬ್ರೋ, ಏನ್ ಹೇಳ್ಬೇಕು ಅಂತಂದ್ರೆ ಮಾತೇ ಬರಲ್ಲ, ಅಷ್ಟು ಖುಷಿ ಆಗ್ತಾ ಇದೆ. ಬಟ್ ಏನ್ ಮಾಡೋದು, 18 ವರ್ಷ ಕಾದಿರೋದಕ್ಕೆ ಇವತ್ತು ಗೆದ್ದಿದೀವಿ ಅನ್ನೋ ಒಂದು ಖುಷಿ ಇದೆಯಲ್ಲ, ಅದು ಎಲ್ಲದಕ್ಕಿಂತ ಹೆಚ್ಚು ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಅದು ಬಿಟ್ರೆ ಬೇರೆ ಏನ್ ಹೇಳೋಣ. ಥ್ಯಾಂಕ್ ಯು ಬ್ರೋ.
ಬೇರೆ